ಸ್ನೇಹಿತರೆ, ಧ್ರುವ ರಾಟೆ ಎನ್ನುವ ಯುವಕ ಇಡೀ ಭಾರತದಲ್ಲಿ ಸಂಚಲನ ಮೂಡಿಸುವ ವಿಡಿಯೋಗಳನ್ನು ಮಾಡ್ತಾನೆ. ಈತ ಅದ್ಭುತ ಮಾತುಗಾರ ಹಾಗೂ ಯೂಟ್ಯೂಬರ್. ತಾನು ಮಾಡುವ ವಿಡಿಯೋಗಳನ್ನು ಸುಂದರ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಮನಮುಟ್ಟುವಂತೆ ಮಾಡ್ತಾನೆ. ಹೀಗೆ ಹೆಚ್ಚು ಜನಪ್ರಿಯತೆ ಗಳಿಸಿರುವ ಧ್ರುವ ರಾಟೆ ಒಂದು ವಿಡಿಯೋ ಹಾಕಿದರೆ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಪ್ರಸ್ತುತ 32 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿರುವ ಧ್ರುವ ರಾಟೆ ಕೆಲವು ಟೀಕೆಗಳನ್ನು ಎದುರಿಸಿದ್ದಾರೆ. ಒಬ್ಬ ಸಾಮಾನ್ಯ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೋಟ್ಯಾಂತರ ಜನರನ್ನು ಪ್ರಭಾವಿಸುವ ಯೂಟ್ಯೂಬರ್ ಆಗಿರುವುದು ಹೇಗೆ ಎನ್ನುವುದನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, 1994 ಅಕ್ಟೋಬರ್ 8ರಂದು ಧ್ರುವ ರಾಟೆ ಹರಿಯಾಣದ ರೋಹ್ತಕ್ನಲ್ಲಿ ಜನಿಸಿದ. ಬಾಲ್ಯದಲ್ಲಿ ಹರಿಯಾಣದಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಧ್ರುವ ರಾಟೆ ಶಾಲಾ ಶಿಕ್ಷಣದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಜರ್ಮನಿಗೆ ತೆರಳಿದರು. ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಜರ್ಮನಿಯಲ್ಲಿದ್ದಾಗ ಅವರು ಪ್ರವಾಸ ಮತ್ತು ತಂತ್ರಜ್ಞಾನ ವಿಷಯಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡರು. ಅದೇ ಆಸಕ್ತಿ ಅವರನ್ನು 2014ರಲ್ಲಿ ಯೂಟ್ಯೂಬ್ಗೆ ಕರೆತಂದಿತು. ಆರಂಭದಲ್ಲಿ ಅವರು ಪ್ರವಾಸ ಹಾಗೂ ತಂತ್ರಜ್ಞಾನ ಕುರಿತು ವಿಡಿಯೋಗಳನ್ನು ಹಂಚಿಕೊಂಡಿದ್ದರು. ನಂತರ ಸಮಾಜ, ರಾಜಕೀಯ, ಪರಿಸರ, ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಇತಿಹಾಸದಂತಹ ವಿಷಯಗಳನ್ನು ಸರಳ ಭಾಷೆಯಲ್ಲಿ ವಿವರಿಸಲು ಆರಂಭಿಸಿದರು. ಧ್ರುವ ರಾಟೆಯವರ ಯಶಸ್ಸಿಗೆ ಪ್ರಮುಖ ಕಾರಣವೇನೆಂದರೆ ಅವರು ಸಂಕೀರ್ಣ ವಿಡಿಯೋಗಳನ್ನು ಗ್ರಾಫಿಕ್ಸ್ ಮತ್ತು ಆನಿಮೇಷನ್ಸ್ ಹಾಗೂ ಸುಲಭ ಉದಾಹರಣೆಗಳ ಮೂಲಕ ಸಾಮಾನ್ಯ ಪ್ರೇಕ್ಷಕರಿಗೂ ಅರ್ಥವಾಗುವಂತೆ ವಿವರಿಸುತ್ತಾರೆ. ಇದೇ ಕಾರಣಕ್ಕೆ ಅವರ ವಿಡಿಯೋಗಳನ್ನು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ಯುವಜನರು ಹೆಚ್ಚಾಗಿ ವೀಕ್ಷಿಸಲು ಆರಂಭಿಸಿದರು. ಕಾಲಕ್ರಮೇಣ ಅವರ ಜನಪ್ರಿಯತೆ ವೇಗವಾಗಿ ಹೆಚ್ಚಾಯಿತು. ಅವರು ವಿವಿಧ ಭಾರತೀಯ ಭಾಷೆಗಳಲ್ಲಿಯೂ ತಮ್ಮ ವಿಷಯವನ್ನು ವಿಸ್ತರಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರ ಪಯಣ ಸಂಪೂರ್ಣ ಸುಲಭವಾಗಿರಲಿಲ್ಲ. ಅವರ ರಾಜಕೀಯ ಹಾಗೂ ಸಾಮಾಜಿಕ ವಿಶ್ಲೇಷಣೆಗಳು ಅನೇಕ ಬಾರಿ ತೀವ್ರ ಚರ್ಚೆಗೆ ಕಾರಣವಾಗಿವೆ. ಕೆಲವರು ಅವರನ್ನು ಉತ್ತಮ ವಿಷಯ ಸೃಷ್ಟಿಕರ್ತ ಎಂದು ಪ್ರಶಂಸಿಸಿದರೆ, ಇನ್ನು ಕೆಲವರು ಅವರ ರಾಜಕೀಯ ವಿಶ್ಲೇಷಣೆಯಲ್ಲಿ ಪಕ್ಷಪಾತವಿರುತ್ತದೆ ಎಂದು ಟೀಕಿಸುತ್ತಾರೆ. ಅಂದಾಗೆ ಮಾರ್ಚ್ 21, 2026ರಲ್ಲಿ ಕ್ಯಾನ್ ಹಿಂದೂಸ್ ಈಟ್ ಬೀಫ್ ಕೇರಳ ಸ್ಟೋರಿ ಟು ಎಕ್ಸ್ಪೋಸ್ಡ್ ಎಂಬ ವಿಡಿಯೋವೊಂದನ್ನು ಮಾಡಿದ್ದರು. ಇದನ್ನು ಪ್ರಶ್ನಿಸಿ ಅಮಿತಾ ಎನ್ನುವರು ಕೋರ್ಟ್ಗೆ ಹೋಗಿದ್ದರು. ಹೀಗೆ ವಿವಿಧ ಕಾನೂನು ವಿವಾದಗಳು ಮತ್ತು ಸಾರ್ವಜನಿಕ ಟೀಕೆಗಳನ್ನು ಅವರು ಎದುರಿಸಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಅವರು ತಮ್ಮ ದೀರ್ಘಕಾಲದ ಸಂಗಾತಿಯಾದ ಜೂಲಿ ಅವರೊಂದಿಗೆ ವಿವಾಹವಾದರು. ಅವರು ಜರ್ಮನಿಯಿಂದಲೇ ತಮ್ಮ ಹೆಚ್ಚು ವಿಡಿಯೋಗಳನ್ನು ನಿರ್ಮಿಸುತ್ತಿದ್ದಾರೆ. 2023ರ ಟೈಮ್ಸ್ ನಿಯತಕಾಲಿಕವು ಧ್ರುವ ರಾಟೆಯವರನ್ನು ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ಪಟ್ಟಿಗೆ ಸೇರಿಸಿತು. ಇದು ಅವರ ಅಂತಾರಾಷ್ಟ್ರೀಯ ಗುರುತಿಗೆ ಮತ್ತಷ್ಟು ಬಲ ನೀಡಿತು. ಧ್ರುವ ರಾಟೆಯವರ ಜೀವನ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಕ್ಯಾಮ್ರಾ, ಇಂಟರ್ನೆಟ್ ಮತ್ತು ನಿರಂತರ ಪರಿಶ್ರಮದ ಮೂಲಕ ವಿಶ್ವದಾದ್ಯಂತ ಕೋಟ್ಯಾಂತರ ಜನರನ್ನು ಹೇಗೆ ತಲುಪಬಹುದು ಎಂಬುದನ್ನು ತೋರಿಸಿತು. ಆದರೆ ಯಾವುದೇ ಮಾಹಿತಿ ಅಥವಾ ಅಭಿಪ್ರಾಯವನ್ನು ಸ್ವೀಕರಿಸುವಾಗ ಪ್ರೇಕ್ಷಕರು ವಿವಿಧ ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸಿ ತಮ್ಮದೇ ಆದ ವಿಮರ್ಶಾತ್ಮಕ ಚಿಂತನೆಯ ಆಧಾರದ ಮೇಲೆ ನಿರ್ಣಯ ಕೈಗೊಳ್ಳುವುದು ಅತ್ಯಂತ ಮುಖ್ಯ. ಇದು ಸ್ನೇಹಿತರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಭಾರತದ ಅತ್ಯಂತ ಪ್ರಭಾವಿ ಯೂಟ್ಯೂಬರ್ಗಳಲ್ಲಿ ಒಬ್ಬರಾಗಿರುವ ಧ್ರುವ ರಾಟೆಯವರ ಸ್ಟೋರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ತಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.